ಹಿಜಾಬ್ಗೆ ಅವಕಾಶ ಕೊಟ್ರೆ ಕೇಸರಿ ಶಾಲು ಹಾಕಿಸ್ತೇವೆ. ಎಲ್ಲಾ ಮಕ್ಕಳಿಗೆ ಕೇಸರಿ ತಿಲಕ, ಕೇಸರಿ ಶಾಲು ಹಾಕಿ ಕಳಿಸಿ. ಇದು ವಿಜಯಪುರದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಅವರ ಹೇಳಿಕೆ. ಹಿಜಾಬ್ಗೆ ಅವಕಾಶ ನೀಡಿದ್ರೆ ಕೇಸರಿ ಶಾಲ್ ಹಾಕಿಸ್ತೀವಿ, ಎಲ್ಲಾ ಮಕ್ಕಳಿಗೆ ಕೇಸರಿ ತಿಲಕ ಶಾಲ್ ಹಾಕಿಸಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕ ಜನತೆಗೆ ಈ ಬಗ್ಗೆ ಬಸನಗೌಡ ಯತ್ನಾಳ್ ಮನವಿ ಮಾಡಿಕೊಂಡಿದ್ದಾರೆ. ಹಾಜರಾತಿಗೂ ಎಸ್ ಬದಲು ಜೈ ಶ್ರೀರಾಮ್ ಅನ್ಬೇಕು. ರಾಜ್ಯ ಸರ್ಕಾರದ ವಿರುದ್ಧ ಯತ್ನಾಳ್ ಅವರ ಆಕ್ರೋಶ ಇದು. ಸಿದ್ದರಾಮಯ್ಯನವರು ಕೇಸರಿ ಶಾಲ್ ಹಾಕೋಲಿಕ್ಕೆ ನಿಷೇಧ, ಇವ್ರಿಗೆ ಯಾರು ಅಧಿಕಾರ ಕೊಟ್ಟಾರಿ? ಹಿಜಾಬ್ಗೆ ನಿಮ್ಮ ಅಧಿಕಾರ ಕೊಟ್ಟಿರಿ ಅಂದ್ಮೇಲೆ ನಾವು ಕೇಸರಿ ಶಾಲೆ ಹಾಕೋ ನಮ್ಮ ಹಕ್ಕದ, ನಮ್ಮ ಧರ್ಮದ ಹಕ್ಕದ. ಜೂನ್ದಾಗ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾವೆ. ನಾವು ಬಿಜಾಪುರನಿಂದಲೇ ನಮ್ಮ ಮಕ್ಕಳಿಗೆ ಕೇಸರಿ ಶಾಲೆ ಹಾಕುವಂಥ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಡೀ ಕರ್ನಾಟಕದ ನಾವು ಹಿಂದೂಗಳಿಗೆ ಕರೆ ಕೊಡ್ತೀನಿ, ನಿಮ್ಮ ಮಕ್ಕಳಿಗೆಲ್ಲ ಕೇಸರಿ ತಿಲಕ ಶಾಲೆ ಹಾಕ್ಕೊಂಡು ಶಾಲೆಗೆ ಕಳಿಸ್ರಿ. ಎಷ್ಟು ದಿವಸ ಇವ್ರು ಮಾಡ್ತಾರೆ, ಹೆಂಗೆ ವಿರೋಧ ಮಾಡ್ತಾರೆ, ಹೊರಗೆ ಹಾಕ್ತಾರೋ, ಇವ್ರು ಏನು ಮಾಡ್ತಾರೋ ನೋಡ್ತೀವಿ. ನಾವು ತಯಾರಾಗಿದ್ದೀವಿ. ಕೇಸರಿ ಶಾಲೆ ಹಾಕ್ಕೊಂಡು ನಮ್ಮ ಮಕ್ಕಳಿಗೆ ಹೋಗ್ಲಿಕ್ಕೆ ಹೇಳ್ತೀನಿ. ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೋರಿ, ಜೈ ಶ್ರೀರಾಮ್ ಅನ್ರಿ. ಇನ್ನು ಮ್ಯಾಗ ಅಟೆಂಡೆನ್ಸ್ ತೊಗೋತಾರೆ. ಮಲ್ಲನಗೌಡ ಪಾಟೀಲ್ ಎಸ್ ಸರ್ ಅನ್ನೋದಿಲ್ಲ, ಜೈ ಶ್ರೀರಾಮ್ ಅನ್ನೋದು. ಹಾಂ, ಮಿಸ್ಟರ್ ಎಕ್ಸ್ ಅಂದ್ರೆ ಎಸ್, ಜೈ ಶ್ರೀರಾಮ್. ಸರ್ಗಳಿಗೆ ನಮಸ್ಕಾರ ಮಾಡಕ್ಕೆ ಜೈ ಶ್ರೀರಾಮ್ ಮತ್ತು ತಲೆಬಾಗಿ ನಮಸ್ಕಾರ ಮಾಡಿ ನೋಡ್ರಿ. ಸಿದ್ದರಾಮಯ್ಯನವರು ಕೇಸರಿ ಶಾಲೆ ಹಾಕೋಲಿಕ್ಕೆ ನಿಷೇಧ, ಇವ್ರಿಗೆ ಯಾರು ಅಧಿಕಾರ ಕೊಟ್ಟಾರಿ? ಹಿಜಾಬ್ಗೆ ನಿಮ್ಮ ಅಧಿಕಾರ ಕೊಟ್ಟಿರಿ ಅಂದ್ಮೇಲೆ ನಾವು ಕೇಸರಿ ಶಾಲೆ ಹಾಕೋ ನಮ್ಮ ಹಕ್ಕದ, ನಮ್ಮ ಧರ್ಮದ ಹಕ್ಕದ. ಜೂನ್ದಾಗ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾವೆ. ನಾವು ಬಿಜಾಪುರನಿಂದಲೇ ನಮ್ಮ ಮಕ್ಕಳಿಗೆ ಕೇಸರಿ ಶಾಲೆ ಹಾಕುವಂಥ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಡೀ ಕರ್ನಾಟಕದ ನಾವು ಹಿಂದೂಗಳಿಗೆ ಕರೆ ಕೊಡ್ತೀನಿ, ನಿಮ್ಮ ಮಕ್ಕಳಿಗೆಲ್ಲ ಕೇಸರಿ ತಿಲಕ ಶಾಲೆ ಹಾಕ್ಕೊಂಡು ಶಾಲೆಗೆ ಕಳಿಸ್ರಿ. ಎಷ್ಟು ದಿವಸ ಇವ್ರು ಮಾಡ್ತಾರೆ, ಹೆಂಗೆ ವಿರೋಧ ಮಾಡ್ತಾರೆ, ಹೊರಗೆ ಹಾಕ್ತಾರೋ, ಇವ್ರು ಏನು ಮಾಡ್ತಾರೋ ನೋಡ್ತೀವಿ. ನಾವು ತಯಾರಾಗಿದ್ದೀವಿ. ಕೇಸರಿ ಶಾಲೆ ಹಾಕ್ಕೊಂಡು ನಮ್ಮ ಮಕ್ಕಳಿಗೆ ಹೋಗ್ಲಿಕ್ಕೆ ಹೇಳ್ತೀನಿ. ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೋರಿ, ಜೈ ಶ್ರೀರಾಮ್ ಅನ್ರಿ. ಇನ್ನು ಮ್ಯಾಗ ಅಟೆಂಡೆನ್ಸ್ ತೊಗೋತಾರೆ. ಮಲ್ಲನಗೌಡ ಪಾಟೀಲ್ ಎಸ್ ಸರ್ ಅನ್ನೋದಿಲ್ಲ, ಜೈ ಶ್ರೀರಾಮ್ ಅನ್ನೋದು. ಹಾಂ, ಮಿಸ್ಟರ್ ಎಕ್ಸ್ ಅಂದ್ರೆ ಎಸ್, ಜೈ ಶ್ರೀರಾಮ್. ಸರ್ಗಳಿಗೆ ನಮಸ್ಕಾರ ಮಾಡಕ್ಕೆ ಜೈ ಶ್ರೀರಾಮ್ ಮತ್ತು ತಲೆಬಾಗಿ ನಮಸ್ಕಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಈಗ ಹಿಜಾಬ್ ಧರಿಸಬೇಕು ಅಂತೇಳಿ ಅವಕಾಶವನ್ನ ಕೊಟ್ಟ ನಂತರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಬಿಜೆಪಿಗರಂತೂ ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ. ಇವತ್ತು ನೋಡಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಕೇಸರಿ ಶಾಲನ್ನ ಹಾಕ್ಸ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೆ ಏನೇನೆಲ್ಲ ಹೇಳಿದ್ರು, ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಶೋಕ್? ಮಧು, ಏನು ಕಳೆದ ಕೆಲ ವರ್ಷಗಳ ಹಿಂದೆ ಶಾಲಾ ಕಾಲೇಜುಗಳಲ್ಲಿ ಏನು ಯೂನಿಫಾರ್ಮ್ ವಿಚಾರವಾಗಿ ಹಲವು ಗದ್ದಲ, ಗೊಂದಲ, ಪರ ಮತ್ತು ವಿರೋಧ ಹೇಳಿಕೆಗಳು ಕೇಳಿ ಬಂದಿದ್ವು. ನಂತರ ಯೂನಿಫಾರ್ಮ್ ಕೋಡ್ ಅನ್ನ ಕೂಡ ಜಾರಿ ತರಲಾಗಿತ್ತು. ಇದೀಗ ಕಾಂಗ್ರೆಸ್ ಸರ್ಕಾರ ಶಾಲಾ ಕಾಲೇಜುಗಳಿಗೆ ಹಿಜಾಬನ್ನ ಧರಿಸೋಕೆ ಅನುಮತಿ ನೀಡಿದ ಬೆನ್ನಲ್ಲೇ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತೀವ್ರವಾದ ಒಂದು ಕಿಡಿಯನ್ನು ಕರೆದಿದ್ದಾರೆ. ಒಂದು ವೇಳೆ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ರೆ ನಾವು ಕೇಸರಿ ಶಾಲನ್ನ ಹಾಕೊಂಡ್ ಬರ್ಬೇಕು ಅಂತ ಎಲ್ಲರಿಗೆ ಕರೆ ಕೊಡ್ತೀವಿ. ಕೇಸರಿ ತಿಲಕವನ್ನ ಇಟ್ಕೊಂಡು ಕೇಸರಿ ಶಾಲನ್ನ ಹಾಕೊಂಡ್ ಬರ್ಬೇಕು. ಯಾರು ತಡಿತಾರೆ ಮುಂದೆ ನಾವು ನೋಡ್ತೀವಿ. ಈ ನಿಟ್ಟಿನಲ್ಲಿ ವಿಜಯಪುರದಿಂದಲೇ ಒಂದು ಅಭಿಯಾನವನ್ನ ಸ್ಟಾರ್ಟ್ ಮಾಡ್ತೀವಿ. ರಾಜ್ಯದ ಎಲ್ಲಾ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಹಣೆಗೆ ಕೇಸರಿ ತಿಲಕವನ್ನ ಮತ್ತು ಕೇಸರಿ ಶಾಲೆಗಳನ್ನ ಹಾಕಿ ಶಾಲೆ ಕಾಲೇಜುಗಳಿಗೆ ಕಳಿಸಬೇಕನ್ನೋ ಮನವಿ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿಯಾದ ಒಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಧು. ಓಕೆ ಅಶೋಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.